ತುಂಬಾ ಹ್ಯಾಪಿ ಅಂದ್ರೆ ತುಂಬಾ ಹ್ಯಾಪಿ. ಪೋಸ್ ಕೊಡ್ತಾ ಇದೆ ಅಳ್ತಾ ಇಲ್ಲ. ಹಾಲು ಕುಡಿತಾ ಥ್ಯಾಂಕ್ ಯು. ಅದ್ರ ಜೊತೆ ದೊಡ್ಡ ಬಿಲ್ ಕೊಟ್ಟಿದ್ದಾರೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಕಡೆಗೂ ನಮ್ಮ ಮೊಮ್ಮಗ ಬಂತು. ತುಂಬಾ ಹ್ಯಾಪಿ ಅಂದ್ರೆ ತುಂಬಾ ಹ್ಯಾಪಿ, ಅದು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಮಗಳಿಗೂ ಸ್ವಲ್ಪ ತಿನ್ನಿಸಿದೆ, ಬಿಸಿ ಬಿಸಿ ಇಡ್ಲಿ ತಿಂದ್ಲೆರಡು, ಸ್ವಲ್ಪ ಸಾಂಬಾರು ಚಟ್ನಿ, ಮತ್ತು ಒಂದು 12 ಗಂಟೆಗೆ ರಾಗಿ ಗಂಜಿ ಕೊಟ್ಟರು. ಅದು ಸ್ವಲ್ಪ ಬಿಸಿ ಬಿಸಿ ಒಂದು ಸ್ವಲ್ಪ ತಿಂದ್ಲು ಅಷ್ಟೇ. ಇವಾಗ ನಾವು ಬೇರೆ ವಾರ್ಡಿಗೆ ಶಿಫ್ಟ್ ಆಗ್ತಿದ್ದೇವೆ. ಶಿಫ್ಟ್ ಮಾಡ್ತಾರೆ ನಮ್ಮನ್ನು ಇಲ್ಲಿಂದ. ಇಲ್ಲಿ ಡೆಲಿವರಿ ಆಗುವಾಗ ಒಂದು 2 ಡೇಸ್ ಇಲ್ಲೇ ಇದ್ವಿ. ಇವಾಗ ರೆಡಿ ಆಗಿದ್ದೇವೆ, ಈಗ ಹೋಗಬೇಕು ಒಂದು ಹಾಫ್ ಆನ್ ಅವರಲ್ಲಿ. ಸೊ ಇವಾಗ ಡೆಲಿವರಿ ಎಲ್ಲ ಆಯಿತು. ಇವಾಗ ಮೆಟರ್ನಿಟಿ ವಾರ್ಡಲ್ಲಿ ಇದ್ವಿ. ಇವಾಗ ಅಂದರೆ ಸಪ್ರೇಟ್ ವಾರ್ಡ್ಸ್ ಬೇರೆ ಫ್ಲೋರಲ್ಲಿ ಇದೆ. ಸಪ್ರೇಟ್ ಅಂದರೆ ಮೆಟರ್ನಿಟಿ ಇದೆಲ್ಲ ಮೆಟರ್ನಿಟಿ ರೂಮು ಪ್ಲಸ್ ಲೇಬರ್ ರೂಮ್ಸ್, OT ಎಲ್ಲ ಇದೆ ಇಲ್ಲಿ. ಅಲ್ಲಿ ಅಂದರೆ ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇರುತ್ತೆ, ನಾರ್ಮಲ್ ವಾರ್ಡ್ಸ್ ಥರ. ಸೇಮ್ ಕ್ಯಾಟಗರಿನೇ, ಬಟ್ ಅಂದರೆ ಅದರಲ್ಲಿ ಏನಂದರೆ ಈಗ ಅಕ್ಯೂಟ್ ಎಮರ್ಜೆನ್ಸಿ ಡೆಲಿವರಿ ಟೈಮಲ್ಲಿ ಇಲ್ಲಿ ಇಟ್ಕೊತಾರೆ. ಅದಾದ ತಕ್ಷಣ ನಾರ್ಮಲ್ಗೆ ಸ್ಟೇಬಲ್ ಇರೋದು, ರಿಲ್ಯಾಕ್ಸ್ಡ್ ಆಗಿರೋದಕ್ಕೆ ವಾರ್ಡು ಬೇರೆ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಸರ್ಜರಿ ಆದಮೇಲೆ ನನ್ನ ಸೆಕೆಂಡ್ ವಾಕ್ ಇದು. ಇದು ಸರ್ಜರಿ ಆಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಫಿಸಿಯೋಥೆರಪಿಸ್ಟ್ ಬಂದು ನನಗೆ ಎಲ್ಲ ಹೇಳ್ಕೊಟ್ರು ಹೆಂಗೆ ವಾಕಿಂಗ್ ಮಾಡಬೇಕೇನು ಅಂತ. ಅಷ್ಟರಲ್ಲೇ ಅಣ್ಣ ಅತ್ತಿಗೇನು ಬಂದರು ಆ್ಯಂಡ್ ಶಿಫ್ಟಿಂಗ್ ಟೈಮ್. ಅದಕ್ಕಿಂತ ಎತ್ತರ ಇದೆಯಲ್ಲ ಅವಾಗ ಕೂತಿರೋ ಹೈಟ್ ಇದೆ. ಓಕೆ ಬಾಯ್ ಮೇಡಮ್. ಇಲ್ಲಿಂದ 6th ಫ್ಲೋರಿಗೆ ಹೋಗಬೇಕು. ಅಲ್ಲಿ ಮೆಟರ್ನಿಟಿ ವಾರ್ಡ್ ಸೆಕ್ಷನ್ ಇದೆ, ಸೊ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಆ್ಯಂಡ್ ನಾನು ಹೊರಡಬೇಕಾದ್ರೆ ಒಂದಷ್ಟು ಜನರದ್ದು ಡೆಲಿವರಿ ಆಗಿತ್ತು. ಹುಟ್ಟಿರೋ ಪಾಪು ಅಷ್ಟರಲ್ಲೇ ಬಂದಿತ್ತು. ಸೊ ಅವ್ರ ಖುಷಿನ ನೋಡಿ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಇದು ಅಲ್ಟ್ರಾ ಸ್ಪೆಷಲ್ ರೂಮ್ ಇನ್ ದ 6th ಫ್ಲೋರ್. ಡೆಲಿವರಿ ಆದಮೇಲೆ ಇಲ್ಲಿದ್ದಂಥ ಅಷ್ಟು ದಿನ ಯಾವ ರೀತಿ ಫೆಸಿಲಿಟೀಸ್ ಇತ್ತು, ಯಾವ ರೀತಿ ಡಾಕ್ಟರ್ಸ್ ಬಂದು ಟ್ರೀಟ್ಮೆಂಟ್ ಮಾಡಿದ್ರು, ಏನೆಲ್ಲ ಹೇಳಿದ್ರು, ಎಲ್ಲ ಡೀಟೇಲ್ಸ್ ಶೇರ್ ಮಾಡಬೇಕು ಅಂದರೆ ಲೆಟ್ ಮೀ ನೋ. ಡೆಲಿವರಿ ಆದ ಇಮಿಡಿಯೇಟ್ ನೆಕ್ಸ್ಟ್ ಡೇ ಅಲ್ವಾ, ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬೇಗನೆ ಬರಬೇಕು ಅಂತ ಬೆಳಿಗ್ಗೆಯಿಂದ ಕಾದು ಕೂತಿದ್ರು. ಅಲ್ಲ ಹಾಲು ಕುಡಿತಾ ಆಯ್ತು ಮಗ, ಆಯ್ತು ಚೆನ್ನಾಗಿತ್ತು ಮಗ, ಬೆಚ್ಚಿಗಿದ್ದ ಡಿಸ್ಕಂಫರ್ಟ್. ಅತ್ತೆ ಕೂದಲು ಸೊಲಕಿಂದ ಮತ್ತೆ ಏರ್ ಮಾಡಕ್ಕೇನು ಎಲ್ಲರಿಗೂ ಖುಷಿ, ನನಗೆ ಖುಷಿನೂ ಇದೆ, ಜೊತೆಗೆ ನೋವು ಇದೆ. ಸೊ ಇಟ್ಸ್ ಅ ಮಿಕ್ಸ್ ಆಫ್ ಇಮೋಷನ್ಸ್ ಆ್ಯಂಡ್ ಪಾಪುನೂ ಇದ್ದಾರೆ. ಲಂಚಿಗೆ ಇವತ್ತು ಸುಮಾರು ಐಟಮ್ ಇದೆ. ಮನೆಯಿಂದೆಲ್ಲ ಊಟ ತಗೊಂಡು ಬಂದರೆ, ಅವರು ಇಲ್ಲೇ ಊಟ ಮಾಡಬೇಕಂತ. ಮತ್ತು ನನ್ನ ಅಳಿಯ ಮಗ ಸೇರಿಗ ನಾನ್ ವೆಜ್ ಐಟಮ್ ತರಿಸಿದ್ರು 2. ಫುಲ್ ಇವತ್ತು ಭರ್ಜರಿ ಭೋಜನ. ಸಾಮಾನ್ಯವಾಗಿ ಪಾಪು ಆದಮೇಲೆ ಎಲ್ಲ ರಿಟೆನ್ಷನ್ ಪಾಪು ಮೇಲೇ ಇರುತ್ತೆ. ನಾನು ಅದೇ ಅಬ್ಸರ್ವ್ ಮಾಡ್ತಾ ಇದ್ದೆ, ನನ್ನ ಬಗ್ಗೆನೂ ಅಷ್ಟೇ ಕಾಳಜಿ ಇದೆಯಾ ಅಂತ. ಆ್ಯಂಡ್ ಥ್ಯಾಂಕ್ಫುಲಿ ಡೆಫಿನೆಟ್ ಆಗಿ ಎಲ್ರಿಗೂ ಇದೆ. ಬಾಳೆಕಾಯಿ ತಿನ್ನು ಅಂದು ಒಂಚೂರು ರುಚಿ ಮಾಡ್ಕೊಳ್ಳಿ. ಅವನಿಗೆ ಸರಿ ಹಾಕೊಂಡ ಉಂಡ್ರಿಗೂ ಚೂರು ಪಿರ ಹೋಪನ ಸರಿ ಹಾಕೊಂಡ
ಒಂದು ಕೈತಲ್ ಮಲ್ಪುಡ ನೀನು ಚೂರು ಇತ್ತ ನಾನು ಕೂಡ ನೀವು ಇತ್ತು ನಾನು ಕೂಡ. ಊಟ ಆದಮೇಲೆ ಡಾಕ್ಟರ್ಸ್ ಬರ್ತಾರೆ, ಪದೇ ಪದೇ ಯಾರಾದರೂ ಬರ್ತಾನೆ ಇರ್ತಾರೆ ಆಯಿತಾ. ಮಾಮ ಪಪ್ಪನಿಗೆ ಇಲ್ಲೂ ನಿದ್ದೆ, ಓ ಮೈ ಗಾಡ್. ಸೊ ಪೀಡಿಯಾಟ್ರಿಷಿಯನ್ ಟೀಮಿಂದ ಅಂದರೆ ನ್ಯೂನಾಟಲಾಜಿಸ್ಟ್ ಆಗಿರ್ಬೋದು, ಮತ್ತು ಗೈನಕಾಲಜಿ ಟೀಮಿಂದ, ಇನ್ನು ಫಿಸಿಯೋಥೆರಪಿ ಟೀಮಿಂದ, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್, ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದರು. ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರು ನನಗೆ ಆಪ್ರೇಷನ್ ಆಗಿದ್ದು ನೆಕ್ಸ್ಟ್ ಡೇನೇ ಹೇಳಿದರು, ನಿಮಗೆ ಬೈಂಡರ್ ಅಬ್ಡಾಮಿನಲ್ ಬೈಂಡರ್ ಬೇಕಿದ್ರೆ ಹೇಳಿ ಅಂತ. ಸೊ ಹಾಗಾಗಿ ಅವ್ರು ಬಂದಿದ್ದಾರೆ ಇವಾಗ. ಇಟ್ ಹೆಲ್ಪ್ಸ್ ಅಲ್ಲ. ಓಕೆ, ಒಂದು ವಾರದಲ್ಲಿ ಇವ್ರದ್ದು 80% ಪೇನ್ ಕಮ್ಮಿ ಆಗ್ಬಿಡುತ್ತೆ. ಅಷ್ಟೊಳಗೆ ಅವ್ರ ಮೈಂಡ್ ಸೆಟ್ ಆಗ್ಬಿಡುತ್ತೆ, ನಾವು ಸೆಟಲ್ಡ್ ಅಂತ. ಆವಾಗ ಏನು ಮಾಡಿ, ಇದು ಪೂರ್ತಿ ದಿನ ಹಾಕ್ಕೊಂಡಿರ್ಬೋದು. ಅಂದರೆ ಬೆಳಗ್ಗೆ ಹಾಕ್ಕೊಂಡ್ರೆ ಮಧ್ಯಾಹ್ನವರೆಗೂ, ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ತೆಗೆದು ಬಿಡಿ, ಊಟ ಆಗಿ 1 hour ಆದಮೇಲೆ ಮತ್ತೆ ಹಾಕೊಳ್ಳಿ. ಈವನ್ 2 hours ಗ್ಯಾಪ್ ತಗೊಂಡು ದೇರ್ ಇಸ್ ನೋ ಪ್ರಾಬ್ಲಮ್. ಮತ್ತೆ ಹಾಕೊಂಡ್ರೆ ಅಗೇನ್ ಟಿಲ್ ದ ಈವ್ನಿಂಗ್. ದ ಮೋರ್ ಯು ವಿಲ್ ಯೂಸ್ ದಿಸ್, ದ ಅಬ್ಡಮಿನ್ ಮಸಲ್ಸ್ ವಿಲ್ ರೀಗೇನ್ ದರ್ ಸ್ಟ್ರೆಂತ್ ಮೋರ್. ಹಾಕಿಲ್ಲ ಬಿಟ್ಟಂದ್ರೆ ಹಾಗೆ ಇರುತ್ತೆ ಹೊಟ್ಟೆ, ಸ್ವಲ್ಪ ಮಸಲ್ಸ್ ಸ್ಯಾಗಿ ಇರುತ್ತೆ, ಲೂಸ್ ಇರುತ್ತೆ, ಸ್ಯಾಗಿ ಬೆಲ್ಲಿ ಇರುತ್ತೆ. ಸೊ ನೀವು ರೀಶೇಪ್ ಮಾಡ್ಕೋಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್, ಬಿಕಾಸ್ ಆಫ್ಟರ್ ಪ್ರೆಗ್ನೆನ್ಸಿ ದೇರ್ ಈಸ್ ನೋ ಫೋರ್ಸ್ ಫ್ರಮ್ ಡೇ 1 ಇಟ್ ಸೆಲ್ಫ್ ಯು ಶುಡ್ ಯೂಸ್ ಥ್ರೂಔಟ್ ದ ಡೇ. ಇವತ್ತು ಒಂದು 2 hours ಯೂಸ್ ಮಾಡಿದ್ರೆ ಸಾಕು. ಸೊ ನಾಳೆ ಒಂದು ಸ್ವಲ್ಪ ಜಾಸ್ತಿ, ನಾಳೆ ಒಂದು ಸ್ವಲ್ಪ ಜಾಸ್ತಿ. ತುಂಬ ಲೂಸಾಗಿ ಹಾಕ್ಕೊಂಡ್ರು ದೇರ್ ಈಸ್ ನೋ ಯೂಸ್. ಇವಾಗ ನೀವು ಟರ್ನ್ ಮಾಡಿ ನೋಡಿ, ಯು ವಿಲ್ ಫೀಲ್ ಸಪೋರ್ಟೇಟಿವ್ ನಾವು. ಇಷ್ಟು ಕರೆಕ್ಟ್ ಆಗಿದೆಯಾ? ಆರಾಮ್ 3-4 ಫಿಂಗರ್ಸ್. ಸೊ ಇಮಿಡಿಯೇಟ್ ಆಗಿ ಆಪ್ರೇಷನ್ ಆಗಿರೋ ನೆಕ್ಸ್ಟ್ ಡೇನೇ ನಾನು ಇದನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಪೇಷಂಟ್ಸ್ಗೆ ದ ಡೇ ಆಫ್ ಸರ್ಜರಿನೇ ಹಾಕ್ಸ್ತಾರೆ, ನೆಕ್ಸ್ಟ್ ಡೇನೂ ಹಾಕ್ಸ್ತಾರೆ. ಇಟ್ಸ್ ಡಿಪೆಂಡ್ ಅಪಾನ್. ಥ್ಯಾಂಕ್ ಯು ಬನ್ನಿ ಅವ ಅಜ್ಜಿಗೂ. ಆಹಾ ಮತ್ತೆ ಅಜ್ಜಿಗೆ ಥ್ಯಾಂಕ್ ಯು ಬಿಡ. ವಾವಾ ಎತ್ತು ಪೊಲ್ಲ ಪೋಯ್ ಜಾತ್ರೆ ಪೋಯ್. 11 ಗಂಟೆಗೆ ಮನೆಯವರೆಲ್ಲ ಬಂದಿದ್ದರು. ಇಷ್ಟರಲ್ಲೇ ಆಲ್ಮೋಸ್ಟ್ ಒಂದು 4:30 ಆಗಿತ್ತು ಗೊತ್ತಾ. ಆ್ಯಂಡ್ ಅಬ್ಡಾಮಿನಲ್ ಬೈಂಡರ್ ಹಾಕೋದ್ರಿಂದ ಇಟ್ ರಿಯಲಿ ಹೆಲ್ಪ್ಸ್ ಆರ್ ಕೋರ್ ಆ್ಯಂಡ್ ಬ್ಯಾಕ್ ಮಸಲ್. ಸೊ ಹಾಗಾಗಿ ಅದನ್ನು ಎಷ್ಟು ಬೇಗ ಹಾಕ್ತೀವೋ ಅದು ಒಳ್ಳೆಯದು. ಸ್ವಲ್ಪ ಡಿಲೇ ಆಗಿ ಹಾಕಿದ್ರೂ ನೋ ಪ್ರಾಬ್ಲಮ್. ಬಾಲಿಗೆ ಹಾಯ್ ಬನ್ನಿ ಮಾತಾಡಿಲ್ಲ. ಆಲ್ಮೋಸ್ಟ್ ನೈಟ್ 11 o'clock. ಪಾಪು ಜೊತೆ ಫಸ್ಟ್ 2 days ನಾವು ಎಲ್ಲ ಅರ್ಥ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಫಸ್ಟ್ ಬೆಳಗಿನ ಜಾವ ಬರೋದೇ ಫಿಸಿಯೋಥೆರಪಿಸ್ಟ್. ಅವರೆಲ್ಲ ಹೇಳ್ಕೊಡ್ತಾರೆ ಯಾವ ರೀತಿ ನಾನು ಮೂಮೆಂಟ್ಸ್ ಮಾಡಬೇಕು, ಒಬ್ಸರ್ವ್ ಮಾಡ್ತಾರೆ ಅದನ್ನು. ಪಾಪು ಅಳಬೇಕಾದ್ರೆಲ್ಲ ಬೇಜಾರಾಗುತ್ತೆ, ಏನು ಮಾಡೋದಂತಲೇ ಗೊತ್ತಾಗಲ್ಲ. ಪಾಪ ಇಲ್ಲಿ ಸ್ಪಾಂಜ್ ಬಾತ್ ಇವ್ರು ಮಾಡಿಸ್ತಾ ಇದ್ದಾರೆ, ಬಟ್ ಪಾಪುಗೂ ತಡ್ಕೊಳಕ್ಕಾಗಲ್ಲ ಅಲ್ವಾ, ಚಳಿ ಆಗುತ್ತೆ ಅಲ್ವಾ. ಸೊ ಇಸ್ ವೆರಿ ನ್ಯೂ ಟು ದಿಸ್ ವರ್ಲ್ಡ್, ಈ ಟೆಂಪರೇಚರ್ಗೆಲ್ಲ. ಸೊ ನನ್ನ ಅಟೆನ್ಷನ್ ಅರ್ಧ ಆ ಕಡೆ ಅರ್ಧ ಈ ಕಡೆ. You're okay? Oh yeah, I need support in the house. So I'm planning to sleep and feed now, but if not okay, then I'll sit. Have you tried sitting on the chair, ma'am? No. No. Do you want me to do it now? Yeah, we'll do it. And then let's do one thing. As soon as she's done, Yeah, you just I'll call give me a you. call. Let's I'll do come back. yeah, that's okay for me to sit and feed now. Yeah. Unless you're fine, it's okay. ಸ್ವಲ್ಪ ಹೊತ್ತಿನಲ್ಲಿ ಲ್ಯಾಕ್ಟೇಷನ್ ಟೀಮಿಂದನೂ ಒಬ್ಬರು ಬಂದಿದ್ದರು. ಯಾವ ರೀತಿ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು, ಮಗು ಲ್ಯಾಚ್ ಚೆನ್ನಾಗಿ ಮಾಡ್ತಾ ಇದೆಯಾ, ನನ್ನ ಪೊಸಿಷನ್ ಕರೆಕ್ಟ್ ಆಗಿದೆಯಾ, ಮಿಲ್ಕ್ ಸಪ್ಲೈ ಹೇಗಿದೆ ಎಲ್ಲದನ್ನು ಚೆಕ್ ಮಾಡೋದಕ್ಕೆ, ಮಗುಗೆ ಇನಫ್ ನ್ಯೂಟ್ರಿಯೆಂಟ್ಸ್ ಹೋಗ್ತಾ ಇದೆಯಾ ಅಂತ. ನನಗೇನು ಕಂಫರ್ಟೇಬಲ್ ಅದೇ ಔಟ್ಫಿಟ್ ಹಾಕಿದ್ದೆ ನಾನು. ರೋಪ್ ಥರದ ಡ್ರೆಸ್ಸಸ್ ಹಾಕಿದ್ದೆ ನಾನು ಈ ಟೈಮ್ನಲ್ಲಿ, ಬಿಕಾಸ್ ಇದು ತುಂಬ ಈಸಿ ಆಗುತ್ತೆ, ಕಂಫರ್ಟೇಬಲ್ ಆಗುತ್ತೆ ಅಂತ. ಆ್ಯಂಡ್ ಒಂದು 7-8 ಎಕ್ಸಸೈಸಸ್ನ ಪ್ರತಿದಿನ ಹೇಳ್ಕೊಟ್ಟು ಹೋಗೋರು ಫಿಸಿಯೋಥೆರಪಿಸ್ಟ್. ಫಸ್ಟ್ ಡೇ ಸೆಕೆಂಡ್ ಡೇ ಅನ್ಈಸಿ ಅನ್ನಿಸ್ತು, ಬಟ್ ಪರವಾಗಿಲ್ಲ, ನಾಟ್ ಬ್ಯಾಡ್, ಮಾಡ್ಬೋದು. ನಾನು ಕೇಳಿದ್ದೆ ಸೆಕ್ಷನ್ ಆದಮೇಲೆ ಫಸ್ಟ್ ವಾಕ್ ಇಸ್ ಗೋನ್ ಬಿ ಟೆರಿಬಲ್ ಅಂತ. ನಿಜವಾಗ್ಲೂ ಅಷ್ಟೊಂದು ಟೆರಿಬಲ್ ಇಲ್ಲ, ನಾನು ಮೈಂಡಲ್ಲಿ ಅದು ಕೂತಿದ್ರಿಂದ ನನಗೆ ಭಯ ಜಾಸ್ತಿ ಇತ್ತು. ಬಟ್ ಅವರಿಲ್ಲಿ ಮಾಡಿಸ್ಬೇಕಾದ್ರೆ ಐಮ್ ಲೈಕ್ ಇಟ್ಸ್ ಮ್ಯಾನೇಜಬಲ್, ಇಟ್ಸ್ ಡೂಯೇಬಲ್ ಅಂತಲೇ ಅನ್ನಿಸ್ತು. ಎಂಚ ಉಂಟು ತಿಂಡಿ ಈಗ ಎಂತ ತಿಂಪುನ ತಿಂಡಿ ಶಾಪ್ ಉಂಟು. ಚಟ್ನಿ ಮಾತ್ರ ಊರಿ ಕಳ್ದನ, ತಿಂಡಿ ಮಾತ್ರ ಶಾಪ್ ಉಂಟು. ಫುಡ್ ಮಾತ್ರ ಎಡ್ಡೆತ್ತು ತಿಂಪಿಲ್ಲ ಕಣಿತ್ತು. ಇದನ್ನು ಹಾಸ್ಪಿಟಲ್ ಫುಡ್ ಏಪ ನಮ್ಗೆ ಇಷ್ಟ ಆಗ್ತದೆ. ಫ್ರೈಡ್ ರೈಸ್ ತಿಂದ
ಇಲ್ಲಿಗೆ ಇದು ನಮ್ಮ 4ನೇ ದಿನ ಆಗಿರುತ್ತೆ ಆ್ಯಂಡ್ 4th ಡೇ ಡಿಸ್ಚಾರ್ಜ್ ಡೇನು ಒಂದಷ್ಟು ಬಿಲ್ಸ್ನ ಕ್ಲಿಯರ್ ಮಾಡಬೇಕು. ಡಾಕ್ಟರ್ಸ್ ಎಲ್ಲ ಬಂದು ಅವ್ರ ಸಜೆಷನ್ಸ್ನ ಕೊಡ್ತಾರೆ, ಮನೆಯಲ್ಲಿ ಏನೇನು ಮಾಡಬೇಕು, ಫಾಲೋಅಪ್ ಹೇಗೆ ಏನು ಅಂತೆಲ್ಲ ಹೇಳ್ತಾರೆ. ಇದ್ರ ನಡುವೆ ನನಗೆ ಒಬ್ಬರು ಮೆಸೇಜ್ ಮಾಡಿದರು, ನ್ಯೂ ಬಾರ್ನ್ ಫೋಟೋಶೂಟ್ ಮಾಡೋಣ ಅಂತ. ಐಸಿದು ಓಕೆ ಟ್ರೈ ಮಾಡ್ಬೋದು ಅಲ್ವಾ ಅಂತ, ನನಗೂ ಮೆಮರೀಸ್ಗಂತ ಆಗುತ್ತೆ, ಪಾಪುನು ದೊಡ್ಡದಾದಮೇಲೆ ಪಾಪುಗೂ ನೋಡ್ಬೋದು ಅಂತ. ಸೊ ಅವ್ರು ಇಮಿಡಿಯೇಟಾಗಿ ಟ್ರಾವೆಲ್ ಮಾಡ್ಕೊಂಡು ಬಂದು ಪಾಪುದು ಫಸ್ಟ್ 48 hours ಫೋಟೋನ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಮೆಮರಿ ಅಲ್ವಾ, ಹುಟ್ಟಿದಾಗ ವಿದಿನ್ 48 hours ಹೇಗಿತ್ತು ನಮ್ಮ ಪಾಪು ಅಂತ. ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ರು. ನಿಮಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿದ್ದಲ್ಲಿ ನಾನು ಹಾಕ್ತೀನಿ. ಅಕಸ್ಮಾತ್ ನಿಮಗೆ ಸಿಮಿಲರ್ ರಿಕ್ವೈರ್ಮೆಂಟ್ಸ್ ಇದ್ದರೆ ಅಥವಾ ಬೇಬಿ ಆ್ಯಂಡ್ ಮೆಟರ್ನಿಟಿ ಶೂಟ್ಸ್ ರಿಕ್ವೈರ್ಮೆಂಟ್ಸ್ ಇದ್ದರೆ ಚೆಕ್ ಮಾಡ್ಬೋದು ಆಯಿತಾ. ಇಷ್ಟರಲ್ಲೇ ನಾವು ಇನ್ನೇನು ಎಲ್ಲ ಹೊರಡಬೇಕು, ಮನೆಯಲ್ಲಿ ಕಾಯ್ತಾ ಇದ್ದಾರೆ ಅಂತ ಅವಾಗಿಂದ ಪ್ಯಾಕಿಂಗ್ ಬಿಲ್ಲಿಂಗ್ ಎಲ್ಲ ಸಾರ್ಟ್ ಔಟ್ ಮಾಡ್ತಾ ಇರಬೇಕಾದ್ರೆ ಮಣಿಪಾಲ್ ಟೀಮಿಂದ ಬಂದರು. ನಾವು ಬೇಬಿ ಶೂಟ್ ಮಾಡ್ತೀವಿ, ಇವ್ರು ಲಾಸ್ಟ್ ಡೇಗೆ ಬಂದು ಕೇಳೋದು ಇದನ್ನು. ಸೊ ನಮಗೂ ಗೊತ್ತಿರಲಿಲ್ಲ ಅಲ್ಲ, ವಿ ಸೆಡ್ ಓಕೆ ಮಾಡಿ ನಿಮ್ಮ ಕಡೆಯಿಂದ ಮಾಡ್ತೀರಾ ಅಂದರೆ ಅಂತ. ಬಟ್ ಆ್ಯಕ್ಚುಲಿ ಇಟ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್, ಆದ್ರೂ ಫಸ್ಟ್ ಟೈಮ್ ಅಂತ ಮಾಡಿಸಿದ್ವಿ. ಅಮ್ಮ ಅಲ್ಲ ಪಪ್ಪಲ್ಲ ರೆಸಾರ್ಟ್ ಬೈತೀನಿ. ಈಗಷ್ಟು ಸ್ಯಾಂಡ್ವಿಚ್ ಮಾಡಿದ್ದು ನಾನು, ತರಕಾರಿ ಸ್ಯಾಂಡ್ವಿಚ್, ಚೀಸ್ ಸ್ಯಾಂಡ್ವಿಚ್ ಉಂಡು. ಬಾಳೆ ಉಂಡು, ಬಾಳೆ ಓಡಿಯೇ. Oh my God, my baby boy. ಬೇಬಿ ಫೋಟೋಶೂಟ್ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಬೇಬಿ ಪಪ್ಪ ಸ್ಲೀಪಿಂಗ್. Kanda, see how your baby is posing. He is a content creator himself, like mummy. Just see him. Come front and look at him. ಪೋಸ್ ಕೊಡ್ತಾ ಇದೆ, ಅಳ್ತಾ ಇಲ್ಲ. ಅದೇ ನೋಡಿ, ಎಲ್ಲ ಕಲ್ತ್ಬಿಟ್ಟಿದೆ. ಎಲ್ಲ ತಾಯಿದು, ಎಲ್ಲ ರಕ್ತದಲ್ಲೇ ಬಂದಿದೆ. ತಾಯಿದ ಇಮಿಟೇಟ್. ಏರು ಗಿರ್ಜಜ್ಜಿ ಮಿನಿ ಆಂಡ ಓ ದೇವರೇ ನಿಕ್ಲೆನಿತ್ತ ದೀಪ ಜೀವನ ಹೊರ ಲಕ್ಕಲೆ ಬಂತೀರು. ಮಾಮಿ ಅಂಚ ಬಂತೀರಾ? ರೇಣುಕ ಮಾಮಿಲ್ಲ ಅಂಚೆನೇ ಬಂತೀರಾ? ಅಯ್ಯೋ ಏನಕ್ಕೆ ಈ ಥರ ಎಲ್ಲ ಮಾಡ್ತೀರಿ, ನಿಮಗೆ ಕೆಲಸ ಇಲ್ವಾ? ನಿಮಗೆ ಬೈದು ತಾತ ಆದ್ರೆ ಅಷ್ಟೇ, ಹಂಗೆಲ್ಲ ಮಾಡಬಾರ್ದಮ್ಮ, ಯಾಕೆ ಹೀಗೆ ಮಾಡ್ತೀರಮ್ಮ ಅಂತ ಹೇಳ್ತಿದ್ರು. ಪ್ರತಿದಿನ ಇಟ್ ಗೆಟ್ಸ್ ಬೆಟರ್. ಸೊ ಫಸ್ಟ್ ಡೇ ಹೇಗಿದೆ, ಸೆಕೆಂಡ್ ಡೇ ಹೇಗಿದೆ ಅನ್ನೋ ಕ್ಲಿಪ್ಸ್ ನೋಡಿದ್ದೀರಾ. ಇದು ಲಾಸ್ಟ್ ಡೇ ಹೊರಡಬೇಕಾದ್ರೆ. ಸೊ ಪ್ರತಿದಿನ ವಿ ಗೆಟ್ ಬೆಟರ್. Hello, who's the new dad? Someone there? You. Oh, thank you so much. Means a lot to us. Very nice. Finally, it is our discharge time ಇವಾಗ. ಸೊ ಹಾಸ್ಪಿಟಲ್ ಕಡೆಯಿಂದ ಫೋಟೋಶೂಟ್ ನಡೀತಾ ಇದೆ. ಲೆಟ್ಸ್ ಸಿ ಹೆಂಗೆ ಬರುತ್ತೆ ಔಟ್ಪುಟ್ ಅಂತ. ಇದೇನಿದೆ ನೋಡಿ, ಇದ್ರೊಳಗಡೆ ಗೊತ್ತಿಲ್ಲ. ಆ್ಯಂಡ್ ಕೇಕ್ ತಂದು ಕೊಟ್ಟರು, ದಿಸ್ ಇಸ್ ಫ್ರಮ್ ಹಾಸ್ಪಿಟಲ್ ಸೈಡ್ ಅಂತ. ಕಂಗ್ರಾಟ್ಸ್. ಇದನ್ನು ಇವಾಗೇನ ಕಟ್ ಮಾಡೋದು, ಮನೆಗೆ ಹೋಗಿ ಎಲ್ಲ ಜೊತೆ ಕಟ್ ಮಾಡೋಣ ಅಂತ ಆಸೆ. ಸೊ ಲೆಟ್ಸ್ ಡೂ ಇಟ್ ಎಟ್ ಹೋಮ್. ಇದೇನಿದು, ದೇರ್ ಇಸ್ ನೋ ಕ್ರೇಡಲ್ ಟು ಕಂಟೈನ್ ಅವರ್ ಜಾಯ್. Hip hip hooray, your family just got a little bigger and a whole lot cuter. Wishing you an abundance of love, laughter and endless smiles. Congratulations. Manipal Hospital. Nice. And promotion ಮಾಡ್ತಾ ಇಲ್ಲ ಆಯ್ತಾ ಹಾಸ್ಪಿಟಲ್ ಬಗ್ಗೆ ನಾನು, ಬಟ್ ಟೆಲಿಂಗ್ ದಟ್ ಹಿಂಗಾಯ್ತು, ಏನೇನು ಕತೆ ಆಯಿತು. ಬಟ್ ಅದು ಕೊಟ್ಟಿದ್ದಾರೆ, ದಟ್ ಈಸ್ ಅ ಗುಡ್ ನ್ಯೂಸ್. ಅದ್ರ ಜೊತೆ ದೊಡ್ಡ ಬಿಲ್ ಕೊಟ್ಟಿದ್ದಾರೆ, ದಟ್ ಈಸ್ ಈವನ್ ಗುಡ್ ನ್ಯೂಸ್ ಅಲ್ವಾ? ಏನಾ ಹಲೋ. ಬಟ್ ಎಕ್ಸ್ಪೆಕ್ಟೆಡ್ ಬಿಲ್ ಆಗಿರುತ್ತಾ ಇಷ್ಟು ಅಂತ ಗೊತ್ತಿತ್ತು. ಸ್ಟಾರ್ಟಿಂಗ್ ನಮಗೆ ಎಸ್ಟಿಮೇಷನ್ ಎಲ್ಲ ಕೊಟ್ಟಿದ್ರಲ್ವಾ, ಅದರ ಬಿಲ್ ಕೊಟ್ಟಿದ್ರು ಮುಂಚೆನೇ. ವಿ ಥಾಟ್ ಇದು ಕ್ರಾಸ್ ಆಗ್ಬೋದು ಅಂತ, ಬಟ್ ಥ್ಯಾಂಕ್ಫುಲಿ ಅಷ್ಟೇ ಆಗಿತ್ತು. ನಾವು ಬಂದಿದ್ದು Jan 10th ಗಲ್ಲ. ಇವತ್ತಿಗೆ ಎಷ್ಟು ದಿನ ಆಯಿತು? 4 days. ಆ್ಯಂಡ್ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದೆ. ಫೈನಲಿ ಇಲ್ಲಿಗೆ ಹಾಸ್ಪಿಟಲ್ ಅಡ್ಮಿಷನ್ ಎಲ್ಲ ಕ್ಲೋಸ್. ಇನ್ನೇನಾದರೂ ಮನೆಗೆ ಹೋಗೋದು. ನೆಕ್ಸ್ಟ್ ಒಂದು ಉದ್ದ ಲಿಸ್ಟ್ ಕೊಟ್ಟಿದ್ದಾರೆ ಆಯಿತಾ, ಆ ಲಿಸ್ಟ್ ಕೇಳಿದ್ರೆ ಭಯ ಆಗಬೇಕು. ಸ್ಯಾಟರ್ಡೆ ಡಾಕ್ಟರ್ನ ಮೀಟ್ ಮಾಡೋದಕ್ಕಿದೆ, ನೆಕ್ಸ್ಟ್ ಸ್ಯಾಟರ್ಡೆ ಮೀಟ್ ಮಾಡೋದಕ್ಕಿದೆ. ಈಗ ಅದೇ ನೆಕ್ಸ್ಟ್ ಪ್ರೊಸೀಜರು, ಮನೆಗೆ ಹೋಗಿ ಆಮೇಲೆ ಸ್ಯಾಟರ್ಡೆ ನೆಕ್ಸ್ಟ್ ಬರಬೇಕು. ಮಗುಗೆ ವೆಯ್ಟ್ ಚೆಕ್ ಮಾಡ್ತಾರೆ, ಜಾಂಡಿಸ್ ಬಗ್ಗೆ ಚೆಕ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ವೀಕ್ ನೀನು ಫಾಲೋ ಅಪ್. ನೆಕ್ಸ್ಟ್ ಸ್ಮೈಲ್ ಮಾಡ್ತಾರೆ, ಬಟ್ ಸ್ಮೈಲ್ ಬರೋದೇ 1.5 months. ಅದೇ he knows how to pose. He is junior Deepu, but he has taken traits of mummy also. ಹಾಗೆಲ್ಲ ಕತೆ. ಬಟ್ ಎನಿವೇಸ್, ಇವಾಗೆಲ್ಲ ನಿಮ್ಗೆ ನಗ್ತಾ ಇರೋದು ನೋಡ್ತಾ ಇದ್ದೀರಾ, ಬಿಕಾಸ್ ಆಗಿರೋ ಅಷ್ಟು ದಿನಗಳಲ್ಲಿ ಎಲ್ಲ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿಲ್ಲ ನಾನು. ಬಿಟ್ಸ್ ಆ್ಯಂಡ್ ಪೀಸಸ್ 1% ಅಷ್ಟೇ ನೀವು ನೋಡಿರ್ತೀರಾ ಅನ್ಸುತ್ತೆ. ಸೊ ಅನ್ಸುತ್ತೆ ಏನು ಚೆನ್ನಾಗಿರೋ ಡೆಲಿವರಿ ಆಗಿದೆ, ಇವರೆಲ್ಲ ಎಷ್ಟು ಆರಾಮಲ್ಲಿದ್ದಾರೆ ಅಂತಲ್ವಾ. ಬಟ್ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಸ್ಟ್ರಗಲ್ಸ್ ಅಲ್ವಾ.
ಸೊ ನಮ್ಮ ಸ್ಟ್ರಗಲ್ ಕೂಡ ಆ ಥರನೇ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಲಗೇಜ್, ಇದೆಲ್ಲ ಮನೆಗೆ ಹೋಗುತ್ತೆ ಇವಾಗ. ಟಾಟಾ ಬಾಯ್. ಬರೋ ದಿನ ಎಲ್ಲ ಪುಕ್ ಆಗ್ತಾ ಇತ್ತು ಅಲ್ಲ ಬೇಬಿ? ಇವಾಗ ಹೊರಡಬೇಕಾದ್ರೆ ಖುಷಿ. ಹೊಸ ಮೆಂಬರ್ ಜೊತೆ ಹೊರಡ್ತಾ ಇದ್ದೀವಿ. ಒಂದಷ್ಟು ರೆಸ್ಪಾನ್ಸಿಬಿಲಿಟಿ, ಒಂದಷ್ಟು ಕೆಲಸ, ಲೈಫೇ ಬದಲಾಗುವಂಥ ರೀತಿನಲ್ಲಿ ಇರುತ್ತೆ ಏನಲ್ವಾ? ಹೊಸ ಮನೆಗೆ ಹೊಸ ಮೆಂಬರ್. ಹೊಸ ಮನೆಗೆ ಹೊಸ ಮೆಂಬರ್. ಬಿಲ್ಲಿಂಗ್ ಕ್ಲಿಯರೆನ್ಸ್ ಆದಮೇಲೆ ಹಾಸ್ಪಿಟಲಲ್ಲಿ ಉಳಿದಿರುವಂಥ ಪ್ರೊಸೀಜರ್ಸ್ ಫಾರ್ಮ್ಯಾಲಿಟೀಸ್ ಎಲ್ಲ ಕ್ಲೋಸ್ ಮಾಡ್ತಾರೆ. ಹಾಗೆಯೇ ಇನ್ನೇನಾದರೂ ಟ್ಯಾಬ್ಲೆಟ್ಸ್ ನಾನು ತಗೋಬೇಕು, ಯಾವ ರೀತಿ ಪ್ರಾಸೆಸ್ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. Today's I'll give, tomorrow's one you have to take from outside. Vitamins, iron, calcium, which she was taking before. ಸೊ ಇದ್ರ ಹಿಂದೆ ಒಂದಷ್ಟು ಪ್ಲ್ಯಾನಿಂಗ್ ನಡೆದಿತ್ತು. ಯಾಕೆ ಈ ಥರ ಆಗಿತ್ತು, ನಮ್ಮ ಲೈಫಲ್ಲಿ ನಾವೇನೇನು ಡಿಸಿಷನ್ಸ್ ತಗೊಂಡ್ವಿ, ಒಂದಾದ್ಮೇಲೆ ಒಂದು ಏನಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಡೆಫಿನೆಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು. ಇಟ್ ಕ್ಯಾನ್ ಬಿ ಇನ್ಸ್ಪೈರಿಂಗ್ ಕೆಲವೊಬ್ಬರಿಗೆ, ಅಥವಾ ನಮ್ಮ ಥರನೇ ಯಾರಾದರೂ ಲೈಫಲ್ಲಿ ಫೇಸ್ ಮಾಡಿದರೆ ಸಿಚುವೇಶನ್ಸ್, ಅವ್ರಿಗೂ ಒಂಥರ ಖುಷಿ ಆಗುತ್ತೆ, ರಿಲೇಟೇಬಲ್ ಅನಿಸುತ್ತೆ ಅಲ್ವಾ? ಬಟ್ ಫಾರ್ ನಾವ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಎಲ್ಲ ಬಿಲ್ ಕಟ್ಟಿ ಮನೆಗೆ ಹೊಡುವಂಥ ಸಮಯ ಅಲ್ವಾ? ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಘನತೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.